ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಫಸ್ಟು ನಮಗೆ ಈ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಬೇಕು ಫ್ರೆಂಡ್ಸ್. ಫಸ್ಟ್ ಟೈಲರಿಂಗ್ ಅಂದ್ರೇ ಇಷ್ಟಪಟ್ಟು ಮಾಡಿದ್ರೇ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಹೇಗೆ ಮಾಡ್ಕೋಬೇಕು ಅಂತ ಅನ್ನೋದು ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಬೇಕು ಬೇಡ ಅಂತ ಕೆಲಸ ಶಾಪಲ್ಲಾದರೂ ಆಗಲಿ ಮನೆಯಲ್ಲಾದರೂ ಆಗಲಿ ಟೈಲರಿಂಗ್ ರಿಸ್ಕ್ ಇರೋ ಕೆಲಸ ಇದು. ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ಮುಂಚಿತವಾಗಿ ಪ್ಲಾನ್ ಮಾಡ್ಕೋಬೇಕು ಫ್ರೆಂಡ್ಸ್. ಮನೆ ಕೆಲಸ ಆಗಲಿ ಇಲ್ಲಾಂದರೆ ಟೈಲರಿಂಗ್ ಕೆಲಸ ಆಗಲಿ, ಫಸ್ಟು ನಾವು ಮನೆ ಕೆಲಸನೇ ಮಾಡಬೇಕು ಅಂತಂದು ಡಿಸೈಡ್ ಮಾಡ್ಕೊಂಡಿರ್ತೀವಿ. ಮನೆ ಕೆಲಸ ಆಯಿತು ಅಂತಂದರೆ ಟೈಲರಿಂಗಲ್ಲಿ ನಾವು ಸಂಜೆವರೆಗೂ ಕೂತ್ಕೊಂಡು ಮಾಡಿದ್ರೂ ಸರಿ ಹೋಗಿಬಿಡುತ್ತೆ. ಇಲ್ಲಾಂತಂದರೆ ನಾವು ಮನೆ ಕೆಲಸನೂ ಮಾಡ್ದಲೆ ಈ ಕಡೆ ಮಿಷಿನ್ನು ಹತ್ತದಲ್ಲೇ ಟೈಮ್ ಅನ್ನೋದು ಬೇಗ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಪ್ಲಾನ್ ಮಾಡ್ಕೋಬೇಕು. ಫಸ್ಟ್ ಏನು ಅಂತಂದರೆ ನಾವು ಕಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ, ಅದನ್ನು ನಾವು ಸಂಜೆನೇ ಇಟ್ಕೊಬಿಡ್ಬೇಕು. ಊಟ ಎಲ್ಲ ಆದಮೇಲೆ 1 ಅವರ್ ನಾವು ಕುತ್ಕೊಂಡು ಎಷ್ಟು ನಾಳೆ ಬೆಳಗ್ಗೆ ಯಾವ ಬ್ಲೌಸ್ ಹೊಲಿತೀವಿ, ಎಷ್ಟು ಹೊಲಿತೀವಿ ಅಂತಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ನಾವು 5 ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿವಿ ಅಂದ್ಕೊಳ್ರಿ, ಅದನ್ನು ನಾಳೆ ನಾವು 4 ಆದರೂ ಫಿನಿಷ್ ಮಾಡಿರಬೇಕು. ಆ ರೀತಿ ನಾವು ಪ್ಲಾನ್ ಮಾಡ್ಕೋಬೇಕು. ಮತ್ತು ಬೆಳಗ್ಗೆ ಕೆಲಸ ಮಾಡಿಬಿಟ್ಟು ನಾವು ರೆಡಿಯಾಗಿ ಮತ್ತು ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಾವು ಊಟ ಮಾಡಿ ಅಷ್ಟರೊಳಗೆ 11 ಗಂಟೆ 10:30 11 ಗಂಟೆ ಆದರೂ ಹಾಗೇ ಆಗಿಬಿಡ್ತದೆ ಟೈಮು. ಅವಾಗ ಏನು ಮಾಡಬೇಕು, ನಾವು 11 ಗಂಟೆಯಿಂದ ನಾವು ಕಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಅಂದ್ಕೊಳ್ರಿ, ಆ ಕಟಿಂಗಲ್ಲಿ ಒದ್ದಾಡೋದ್ರೊಳಗೆ ನಮಗೆ ಟೈಮ್ ಅನ್ನೋದು ಹೋಗ್ಬಿಡ್ತದೆ, ಮಧ್ಯಾಹ್ನ ಆಗಿಬಿಡುತ್ತೆ. ಇನ್ನು ಮಧ್ಯಾಹ್ನದಿಂದ ನಾವು ಸಂಜೆಗೆ ಮತ್ತೆ ಮಕ್ಕಳು ಬಂದುಬಿಡ್ತಾರೆ ಸ್ಕೂಲಿಂದ, ಈ ರೀತಿ ಇರುತ್ತೆ. ಅದರಿಂದ ನಾವು ನೈಟ್ ಅನ್ನೋದು ನಾವು ಇಂಪಾರ್ಟೆಂಟ್ ಕೊಟ್ಟು 1 ಗಂಟೆ ಎಚ್ಚರವಾಗಿದ್ದುಬಿಟ್ಟು ನಾವು ಕಟಿಂಗ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನಮ್ಮ ಕೆಲಸ ಎಲ್ಲ ಆಗ್ತಿದ್ದಂಗೆ ನಾವು ಮಿಷಿನ್ ಮೇಲೆ ಕೂತ್ಕೊಂಡು ಡೈರೆಕ್ಟಾಗಿ ಹೊಲಿಬೋದು. ಆವಾಗಾದರೆ ನಮ್ಗೆ ಟೈಮ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗ್ಬಿಡುತ್ತೆ. ಅಡ್ವಾನ್ಸ್ ಕೂಡ ಇಟ್ಕೊಬಿಟ್ರೆ ಸರಿ ಹೋಗುತ್ತೆ. ಅವ್ರ ಹತ್ರ ಅರ್ಜೆಂಟ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ರಿ, 50 ರೂಪೀಸ್ ಎಕ್ಸ್ಟ್ರಾ ಆದರೂ ತಗೊಂಡ್ಬಿಟ್ಟು ನಾವು ಅರ್ಜೆಂಟ್ ಇರೋವು ಮತ್ತು ಟೈಲರಿಂಗ್ ಮಾಡಬೇಕಾದ್ರೆ ಕಟಿಂಗ್ ಮಾಡಿ ಇಟ್ಕೊಂಡಿರ್ತೀವಿ ಅಂದ್ಕೊಳ್ರಿ, ಅದು ಕಟಿಂಗ್ ಅನ್ನೋದು ನಾವು ಪರ್ಫೆಕ್ಟಾಗಿ ಕಟ್ಟಿಂಗೇ ತುಂಬ ಇಂಪಾರ್ಟೆಂಟು. ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿದರೆ ಮತ್ತು ಬಿಚ್ಚೋದು ಕೀಳೋದು ಆ ಥರ ಇರೋದಿಲ್ಲ. ಮತ್ತೆ ಹೊಲಿಯೋದು ಅಂತ ಅಂದರೆ ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತದೆ. ಒಂದು ಬ್ಲೌಸು 1 ಗಂಟೆ 2 ಗಂಟೆ ಅಲ್ಲಿವರೆಗೂ ಆಗಿಬಿಡ್ತದೆ. ಅದಕ್ಕೆ ಫಸ್ಟು ನಾವು ಹೊಲಿಬೇಕು ಅಂತಂದರೆ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ತಗೊಂಡಿರ್ಬೇಕು. ಆವಾಗ ನಮಗೆ ಏನು ಸ್ವಲ್ಪ ಪೀಸ್ಫುಲ್ಲಾಗಿ ಕೂತ್ಕೊಂಡ್ಬಿಟ್ಟು ಕಟಿಂಗ್ ಅನ್ನೋದು ನೋಡ್ಕೋಬೇಕು. ಆವಾಗ ಚಾಟು ಇವೆಲ್ಲ ದೂರ ಇರಬೇಕು. ಕಿವಿ ಒಂದು ಕೆಲಸ ಮಾಡಲಿ, ಸಾಂಗ್ಸ್ ಕೇಳಲಿ, ಅದರ ಕೆಲಸದಲ್ಲಿ ಫೋಕಸ್ ಇರಲಿ. ಈ ರೀತಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಟೈಮ್ ಅನ್ನೋದು ನಾವು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಅದನ್ನು ನೋಡ್ಕೊಂಡೇ ಕೂತ್ಕೊಬಿಡ್ತೀವಿ. ಫಸ್ಟು ಈಸಿ ಸಿಂಗಲ್ ಬ್ಲೌಸು ಲೈನಿಂಗ್ ಬ್ಲೌಸು ಇರುತ್ತಲ್ಲ, ಅವನ್ನ ಸ್ಟಾರ್ಟ್ ಮಾಡಿರಿ. ಡಿಸೈನ್ ಅಂದರೆ ಬೆಳಗ್ಗೆ ತಲೆ ಕೆಡಿಸ್ಕೊಳ ಕಟಿಂಗು ಅವು ಬ್ಲೌಸ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಸಿಂಗಲ್ಲ ಇಲ್ಲಾಂದರೆ ಲೈನಿಂಗ ಬ್ಲೌಸನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಅವೇನಪ್ಪ ಅಂತಂದರೆ ನಾವು 1 ಗಂಟೆ ಒಳಗೆ ಮುಗಿಸಿವಿ ಅಂತ ಅಂದ್ಕೊಳ್ರಿ, ಸ್ವಲ್ಪ ಮನಸ್ಸಿಗೆ ಸಂತೋಷ ಆಗುತ್ತೆ. ಓಕೆ, ಇದನ್ನು ಮುಗಿಸ್ಬಿಟ್ಟಿದ್ದೀನಲ್ಲ, ಇನ್ನು ಇದೊಂದು ಫಸ್ಟೇ ಸುಮ್ಮನೆ ಆ ಕ್ಲಾತು ಈ ಕ್ಲಾತು ದಾರ ಚೇಂಜ್ ಮಾಡೋದು, ಇವಾಗ ಎಲ್ಲ ಡಿಸೈನ್ಗೆ ಒಂದೊಂದು ಕಲರ್ಗೆ ಡಿಸೈನ್ ಇಟ್ಕೊಂಡು ಆ ಥರ ಎಲ್ಲ ಮಾಡೋ ಸಾರಿ ಟೈಮ್ ಅನ್ನೋದು ತುಂಬ ವೇಸ್ಟ್ ಆಗುತ್ತೆ. ಅದ್ರ ಮೇಲೆ ಬೇಜಾರಾಗಿಬಿಡುತ್ತೆ. ಅದರಿಂದ ಫಸ್ಟ್ ನಾವು ಈಸಿ ಸಿಂಗಲ್ ಬ್ಲೌಸ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮೇ ನಮಗೆ ಅದ್ರ ಮೇಲೆ ಮಿಷಿನ್ ಮೇಲೆ ಕೂತ್ಕೊಂಡು ಹೊಲಿಬೇಕಂದ್ರೆ ಬೇಜಾರು ಇರುತ್ತೆ. ಅದಕ್ಕೆ ಸಿಂಗಲ್ ಬ್ಲೌಸ್ ನೋಡಿರಿ ಅರ್ಧ ಗಂಟೆ ಅಷ್ಟರೊಳಗೆ ಬೇಗ ಆಗೋಗ್ಬಿಡ್ತದೆ. ಫಸ್ಟ್ ನಾವು ಆ ಕೆಲಸವನ್ನು ಇಟ್ಕೋಬೇಕು. ತಿರ್ಗಾ ನಾವು ಡೈಲಿ ಎಷ್ಟು ಕೆಲಸ ಮಾಡಿದ್ದೀವಿ ಅಂತಂದು ನೋಡ್ಕೋಬೇಕು. ಡೈಲಿ ಏನು ಕೆಲಸ ಮಾಡ್ತಾಯಿದ್ದೀವಿ, ಎಷ್ಟು ಬ್ಲೌಸ್ ಹೊಲಿದಿದ್ದೀವಿ, ಎಷ್ಟು ನಾನು ಇದನ್ನು ಅಮೌಂಟ್ ಮಾಡ್ಕೋಬೋದು ಅಂತ ನೋಡ್ಕೋಬೇಕು. ನಾವು ನಾಳೆ ಇದಕ್ಕಿಂತ ಬೆಸ್ಟ್ ಕೊಡಬೇಕು, ನಾವು ಈ ರೀತಿ ಇರಬೇಕು. ಕಸ್ಟಮರು ಬ್ಲೌಸ್ ಕೊಟ್ಟಾಗ ಅವ್ರ ಕವರಲ್ಲೇ ನಾವು ಅವ್ರನ್ನ ನೇಮ್ ಬರೆದು ಅದಕ್ಕೊಂದು ಟ್ಯಾಗ್ ಮಾಡಿ ಇಡಬೇಕು ಫ್ರೆಂಡ್ಸ್. ಹಾಗೆ ಅದರೊಳಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಅನ್ನೋದು ಕೂಡ ನಾವೆಲ್ಲ ಅವಾಗೆ ಫಸ್ಟಲ್ಲೇ ಬರೆದು ಕೊಟ್ಬಿಡ್ಬೇಕು. ಆವಾಗ ನಮ್ಗೆ ಈಸಿ ಆಗುತ್ತೆ, ಕನ್ಫ್ಯೂಸ್ ಆಗೋದಿಲ್ಲ. ಈ ಕಲರು ಯಾವ್ದು ಇವಾಗ ಬಿಲ್ ಪೇಪರ್ ಇರುತ್ತಲ್ಲ, ಅದ್ರ ಮೇಲೆ ಅವ್ರ ಬ್ಲೌಸ್ ಪೀಸು ಸಣ್ಣ ಪೀಸು ಕಟ್ ಮಾಡಿ ಪಿನ್ನ ಹೊಡ್ಕೋಬೇಕು. ಆವಾಗ ನಮಗೆ ಯಾವುದೇ ಕನ್ಫ್ಯೂಸ್ ಇಲ್ದಲೆ ಸರಿ ಹೋಗುತ್ತೆ. ಮತ್ತೇನಪ್ಪ ಅಂತಂದರೆ ಬ್ಲೌಸು ಎಲ್ಲವೂ ಮುಗಿದಾದ್ಮೇಲೆ ನಾವು ಫಿನಿಷಿಂಗಿಗೆ ಐರನ್ ಇರುತ್ತಲ್ಲ, ಐರನ್ ಆಗಲಿ ಎಮ್ಮಿಂಗ್ ಆಗಲಿ ಹೊರಗಡೆ ಕೊಡಬೇಕು ಫ್ರೆಂಡ್ಸ್. ಆವಾಗ ನಮಗೆ ಅರ್ಧ ಗಂಟೆ ಆದ್ರೂ ನಮಗೆ ಬ್ಲೌಸ್ಗೆ ಅರ್ಧ ಗಂಟೆ ಆದ್ರೂ ಬೇಕಾಗುತ್ತೆ ಎಮ್ಮಿಂಗ್ ಮಾಡೋದಕ್ಕೆ ಫುಲ್ಲು. ಅದೇ ಬೇಜಾರಾಗುತ್ತೆ ಜಾಸ್ತಿ. ಹೊರಗಡೆ ಕೊಟ್ಟರೆ ಚೆನ್ನಾಗಿರುತ್ತೆ. ಮಿಷಿನ್ನು ಹೊಲಿಯೋದಕ್ಕಿಂತ ಮುಂಚೆ ನಾವು ಮಿಷಿನ್ ಅನ್ನೋದು ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಯಿಲ್ ಹಾಕಿರ್ಬೇಕು, ಬಾಬಿನು ಸೂಜಿ ಆಗಲಿ ದಾರ ಆಗಲಿ ಎಲ್ಲ ನಾವು ಚೆನ್ನಾಗೈತೆ ಇಲ್ಲ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ಆವಾಗ ನಮಗೆ ಅದ್ರ ಮೇಲೆ ಕೆಲಸ ರಿಪೇರಿ ಆ ಥರ ಏನೂ
ಬರೋದಕ್ಕಿಂತ ಮುಂಚೆ ನಾವು ನೋಡ್ಕೋಬೇಕು. ಡೈಲಿ ಮಿಷಿನನ್ನು ನೋಡ್ಕೊತಾ ಇರಬೇಕು. ಇಲ್ಲಾಂದರೆ ವಾರಕ್ಕೆ ಒಂದು ಸಲ ಆದರೂ ಕೂಡ ನಾವು ಮಿಷಿನನ್ನು ಚೆನ್ನಾಗಿ ವರ್ಕ್ ಮಾಡುತ್ತಾ ಏನನ್ನ ಆಯಿಲ್ ಚೆನ್ನಾಗಿ ಹಾಕ್ಬಿಟ್ಟು ಒರೆಸಿ ನೀಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಒಟ್ಟಿನಲ್ಲಿ ನಾವು ಸ್ಟ್ರೆಸ್ ಅನ್ನೋದು ಕಮ್ಮಿ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಜಾಸ್ತಿ ತಲೆ ಮೇಲೆ ಹೊತ್ಕೊಂಡಿದ್ದಂಗೆ ನೀಟಾಗಿ ನಾವು ಟೈಮ್ ಪ್ರಕಾರ ಮಾಡ್ಕೊಂಡು ಹೋದರೆ ಟೈಲರಿಂಗ್ ಅನ್ನೋದು ನಮಗೆ ಬೇಜಾರಾಗೋದಿಲ್ಲ. ಇವಾಗ ಲೈಕ್ ಆದಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.